ಮಾತುಗಳು ಸೋತು ಬುದ್ಧಿ ತಲೆಬಾಗುತ್ತದೋ ಆಗ ಸಿದ್ಧರ ಚರ್ಯಾಪದಗಳು ಅಂತರಂಗದಲ್ಲಿ ಅನುರಣಿಸಲು ಆರಂಭವಾಗುತ್ತವೆ. ಶಬ್ದಗಳು ನಿನ್ನನ್ನ ನಿಯಂತ್ರಿಸುವ ಮೊದಲು ನೀನು ಶಬ್ದಗಳ ಮೂಲಕ್ಕೆ ಹೋಗಿ ಮೌನವಾಗು. ಮಾನವರು ಕೇವಲ ವೈಖರಿ ಹಂತದಲ್ಲಿ ಬದುಕಿದ್ದಾಗ ನುಡಿಯ ಗುಲಾಮರಾಗುತ್ತಾರೆ. ಆದರೆ ಅದರ ಒಳಗಿಳಿದು ಪಶ್ಯಂತಿ ಮತ್ತು ಪರಾಸ್ಥಿತಿಗೆ ಹೋದಾಗ ನುಡಿಯಿಂದ ಬಿಡುಗಡೆಯನ್ನು ಪಡೆಯುತ್ತಾರೆ. ಇದು ಅನುಭವ ಲೋಕದ ನಂಬಿಕೆ. ಅಂತಹ ಲೋಕದ ನುಡಿಯಲಾಗದ ನಡೆಯ ಚಿಂತನೆಯನ್ನು ನಿಮ್ಮ ಮುಂದೆ ನುಡಿಯಲು ನಿಂತಿದ್ದಕ್ಕಾಗಿ ಮೊದಲಿಗೆ ಕ್ಷಮೆಯನ್ನು ಕೇಳುತ್ತೇನೆ. ಚರ್ಯಾಪದಗಳು ಇತಿಹಾಸದ ಬಗ್ಗೆ ಮಾತನಾಡೋದಾದರೆ ಈಗಾಗಲೇ ಗಾಯತ್ರಿ ಮೇಡಮ್ ಅವರು ಅದರ ಸ್ಥೂಲವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಭಾರತದ ಪೂರ್ವ ಭಾಗದಲ್ಲಿ ಅಂದರೆ ಬಂಗಾಳ, ಬಿಹಾರ, ಒರಿಸ್ಸಾ, ಅಸ್ಸಾಂ, ಮೈಥಿಲಿ ಮತ್ತು ನೇಪಾಳ, ಇಲ್ಲಿ ಕ್ರಿಸ್ತಶಕ 8ನೇ ಶತಮಾನದಿಂದ 12ನೇ ಶತಮಾನದವರೆಗೆ ತನ್ನದೇ ಆದಂತಹ ರೀತಿಯಲ್ಲಿ ಸಂಚಲನವನ್ನು ಈ ಪ್ರಕಾರ ಮೂಡಿಸಿತ್ತು. ನಳಂದ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾನಿಲಯಗಳು ಈ ಚರ್ಯಾಪದದ ಮೂಲ ಸೆಲೆ ಮತ್ತು ನೆಲೆಯಾಗಿತ್ತು. ಇಲ್ಲಿ ಬೋಧಕರಾಗಿದ್ದ ಬಹಳ ದೊಡ್ಡ ಭಿಕ್ಷುಗಳು ಚರ್ಯಾಪದದ ರಚನಾಕಾರರು ಆದರು. ನಂತರ ಸಿದ್ಧರು ಆಗಿ ಪ್ರಸಿದ್ಧರು ಕೂಡ ಆದರು. ಒಂದು ಸಣ್ಣ ಹಿಂದಕ್ಕೆ ಹೋಗೋದಾದರೆ ಭಾರತದ ಆಧ್ಯಾತ್ಮಿಕತೆಯು ತತ್ವದ ಆದಿಯಲ್ಲಿ ಇರುವವರೆಗೆ ಅದರ ನಡೆ ತಪ್ಪಿರಲಿಲ್ಲ. ಅದು ಸಾಂಸ್ಕೃತಿಕ ಧರ್ಮವಾಗಿ ಸಾಮ್ರಾಜ್ಯದ ಮತ್ತು ಸಮಾಜಗಳನ್ನು ತನ್ನ ಬಿಗಿಮುಷ್ಟಿಗೆ ಒಳಗು ಮಾಡಿಕೊಂಡಾಗ ಅದರ ನಡೆ ತಪ್ಪಿತು. ತಪ್ಪಿದ ನಡೆಯಿಂದ ಬಹುಸಂಖ್ಯಾತರಾದಂತಹ ಕುಶಲಕರ್ಮಿ ಸಮುದಾಯವನ್ನು ಸರಿದಾರಿಗೆ ತರಲು ಇತಿಹಾಸದ ಕಾಲದ ನಡೆಯಲ್ಲಿ ಹಲವು ಪ್ರಯತ್ನಗಳು ಆದವು. ಅಂತಹ ಒಂದು ಪ್ರಯತ್ನ ಈ 84 ಸಿದ್ಧರ ಒಂದು ಕಾಲಘಟ್ಟ. ಇವರನ್ನು ನಾವು ಚೌರಾಸಿ ಸಿದ್ಧರು ಅಂತಲೇ ಕರಿತೇವೆ. ಸ್ಥಗಿತವಾಗಿದ್ದಂತಹ ಒಂದು ಸಮಾಜ, ಅದಕ್ಕೆ ಚಾಲನೆಯನ್ನು ಕೊಟ್ಟಂಥವರು ಸಿದ್ಧರು. ಎಷ್ಟು ಒಂದು ಆಶ್ಚರ್ಯ ಆಗುತ್ತೆ ಅಂತಂದರೆ, ವರ್ಣಾಶ್ರಮ ಸಂದರ್ಭಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅದೊಂದು ಸ್ಥಗಿತವಾಗಿದ್ದಾಗ ಬ್ರಾಹ್ಮಣನಿಂದ ಹಿಡಿದು ಸಮಾಜದ ಅತ್ಯಂತ ಕಟ್ಟಕಡೆಯ ಮನುಷ್ಯನವರೆಗೆ ಇದ್ದಂತಹ ಸಿದ್ಧರು ವರ್ಣಾಶ್ರಮ ಧರ್ಮದ ನಿಯಮಗಳನ್ನು ಮೀರಿ ಬಂದರು. ಇದನ್ನು ಮೊದಲಿಗೆ ಶೋಧಿಸಿದಂತಹ ಒಂದು ಕೀರ್ತಿ ಮಹೋಪಾಧ್ಯಾಯ ಹರಪ್ರಸಾದ್ ಶಾಸ್ತ್ರಿಯವರಿಗೆ ಸಲ್ಲುತ್ತೆ. 1897ರಿಂದ 1907ರವರೆಗೆ ನೇಪಾಳದಕ್ಕೆ 4 ಬಾರಿ ಅವರು ಹೋಗಿ ಅಲ್ಲಿರ್ತಕ್ಕಂತಹ ದರ್ಬಾರ್ ಲೈಬ್ರರಿಯಲ್ಲಿ ಈ ಚರ್ಯಾಪದಗಳ ಶೋಧನೆಯನ್ನು ಮಾಡ್ತಾರೆ. ಮೊಟ್ಟ ಮೊದಲಿಗೆ ಅವರಿಗೆ ಸಿಗ್ತಕ್ಕಂತಹ ಚರ್ಯಾಪದಗಳು ಕೇವಲ 45 ಮಾತ್ರ. ಆ 45 ಚರ್ಯಾಪದಗಳನ್ನು ಅವರು ಅಧ್ಯಯನ ಮಾಡಿ ಅದಕ್ಕೆ ವಿಸ್ತೃತವಾದಂತಹ ಒಂದು ಪ್ರವೇಶಿಕೆಯನ್ನು ಕೊಡ್ತಾರೆ. ಆ ಪ್ರವೇಶಿಕೆಯನ್ನು ಕೊಡೋದ್ರ ಜೊತೆಗೆ ಸುಮಾರು 204 ಪರಿಕಲ್ಪನೆಗಳಿಗೆ ಅವರು ಅಡಿಟಿಪ್ಪಣಿಯನ್ನು ಕೂಡ ಕೊಡ್ತಾರೆ. ಈ ರೀತಿಯಾಗಿ ಅವರು ಅಧ್ಯಯನವನ್ನು ಮಾಡಿ ಆ ಕೃತಿಯನ್ನು ತರೋವರೆಗೆ 1917 ಆಗುತ್ತೆ. ಅದು ಮೊಟ್ಟ ಮೊದಲ ಬಾರಿಗೆ ಬೆಂಗಾಳಿಯಲ್ಲಿ ಆ ಒಂದು ಪುಸ್ತಕ ಬರ್ತದೆ. ನಂತರ ಪ್ರಬೋಧ್ ಚಂದ್ರ ಬಾಗ್ಚಿಯವರು, ರಾಹುಲ್ ಸಾಂಕೃತಾಯನ ಅವರು ಮುಂತಾದವರು ಆ ಒಂದು ಕೆಲಸದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಈ ರೀತಿ ಭಾರತೀಯ ದೇಶಿ ಭಾಷೆಯಲ್ಲಿ ಇದ್ದಂತಹ ಚರ್ಯಾಪದವನ್ನು ವಿಕ್ಟರ್ ರತುಲ್ ಎನ್ನುವಂಥವ್ರು ಮೊಟ್ಟ ಮೊದಲ ಬಾರಿಗೆ ಹರಪ್ರಸಾದ್ ಶಾಸ್ತ್ರಿಯವರ ಆ 45 ಚರ್ಯಾಪದಗಳನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿದಂಥವರು ವಿಕ್ಟರ್ ರತುಲ್ ಅವರು. ನಂತರ ಜರ್ಮನಿಯ ಬಹಳ ದೊಡ್ಡ ಬೌದ್ಧ ಚಿಂತಕ ಹರ್ಬರ್ಟ್ ವಿ ಗುಂತರ್ ಎನ್ನುವಂಥವರು, ನಂತರ ಡೌಮನ್ ಕೀತ್ ಮುಂತಾದ ದೊಡ್ಡ ದೊಡ್ಡ ವಿದ್ವಾಂಸರು ಜಗತ್ತಿಗೆ ಈ ಚರ್ಯಾಪದಗಳ ಒಂದು ತಾತ್ವಿಕತೆಯನ್ನು, ಈ ಚರ್ಯಾಪದಗಳ ಒಂದು ಸತ್ವವನ್ನು ಪರಿಚಯ ಮಾಡಿಕೊಡ್ತಾರೆ. ಇವತ್ತು ಜಗತ್ತಿನ ಎಲ್ಲ ಕಡೆ ಅಂದರೆ ಅಮೇರಿಕದಂತಹ ಕಡೆ ಆ ನರೋಪನನ್ನು ಪ್ರತ್ಯೇಕವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಕ್ಯಾಲಿಫೋರ್ನಿಯಾದಲ್ಲಿ ಪೀಠಗಳಿದ್ದಾವೆ. ಹೀಗೆ ಅವರೊಂದು ತಾತ್ವಿಕವಾಗಿ ಮತ್ತು ಮನಃಶಾಸ್ತ್ರೀಯ ನೆಲೆಯಿಂದ ಈ ತತ್ವ ಚರ್ಯಾಪದಗಳು ಜಗತ್ತಿನಲ್ಲಿ ಅಧ್ಯಯನಕ್ಕೆ ಒಳಗಾಗಿದ್ದಾವೆ. ಇಂತಹ ಒಂದು ಚರ್ಯಾಪದಗಳನ್ನು
ಕನ್ನಡಕ್ಕೆ ಮೊಟ್ಟ ಮೊದಲಿಗೆ ಪರಿಚಯಿಸಿದಂಥವರು ಮಸು ಕೃಷ್ಣಮೂರ್ತಿ ಅವರು. ಸಿದ್ಧ ಸಾಹಿತ್ಯ ಎನ್ನುವಂತಹ ಪುಸ್ತಕದ ಮೂಲಕ ಅವರು ನಮಗೆ ಚರ್ಯ ಪದಗಳನ್ನು ಪರಿಚಯ ಮಾಡಿಸ್ಕೊಟ್ರು. ನಂತರ ಮಿಲರೆಪ ಎನ್ನುವಂತಹ ಪದ್ಯವನ್ನು ಬರೆಯೋದ್ರ ಮೂಲಕ ಎಚ್ ಎಸ್ ಶಿವಪ್ರಕಾಶ್ ಅವರು ಅದನ್ನು ಕಾವ್ಯವನ್ನು ಹೇಗೆ ಮಾಡಬಹುದು ಎನ್ನುವುದನ್ನು ಹೇಳ್ಕೊಟ್ರು. ಹಾಗೆಯೇ ಡಿ ಆರ್ ನಾಗರಾಜ್ ಅವರು ತಮ್ಮ ಮಾತುಗಳಲ್ಲಿ ಬರಹಗಳಲ್ಲಿ ಪದೇ ಪದೇ ಸರಹ ಸರಹ ಅಂತ ಹೇಳ್ತಾನೆ ಆ ಸರಹನ ಚಿಂತನೆಗಳನ್ನು ಹೇಳ್ಕೊಟ್ರು. ಈ ರೀತಿ ಮಾತುಗಳಲ್ಲಿ ಇದ್ದಂತಹ ಮತ್ತು ಸಣ್ಣ ಒಂದು ವ್ಯಕ್ತಿ ಪರಿಚಯವಾಗಿದ್ದಂತಹ ಸರಹಪಾದ ಮೊದಲಾದವರನ್ನು ಅತ್ಯಂತ ಆಳವಾದ ಚಿಂತನೆಯ ಮೂಲಕ ಸರಹಪಾದ ಎನ್ನುವಂಥ ಪುಸ್ತಕವನ್ನು ಬರೆದಂತಹ ನಟರಾಜ್ ಗೋದಾಳ್ ಅವರು ನಮಗೆ ಪರಿಚಯನ ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ಈ ಹಿರಿಯರನ್ನು ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇಂತಹ ಚರ್ಯ ಪದಗಳು ಭಾರತದ ಬಹಳಷ್ಟು ಭಾಷೆಗಳ ಮೇಲೆ ತನ್ನದೇ ಆದಂತಹ ಒಂದು ಪ್ರಭಾವವನ್ನು ಬೀರಿದ್ದಾವೆ. ಇದನ್ನು ಸಾರ್ವತ್ರಿಕ ಜನಪದೀಯ ಕಾವ್ಯ ಅಂತಲೂ ಕೂಡ ನಮ್ಮ ಜನ ಕರೀತಾರೆ. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಅಸ್ಮಿತೆಯನ್ನೇ ಕಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದಂತಹ ಒಂದು ಸಮುದಾಯ ಆಂದೋಲನದಲ್ಲಿ ತೊಡಗಿಸಿಕೊಂಡದ್ದು ಈ ಚರ್ಯ ಪದಗಳ ಮೂಲಕ. ಇಲ್ಲಿ ಎಲ್ಲರೂ ಕೂಡ ಆ ಭಾಷೆಯ ಒಂದು ಯಾವುದೇ ಒಂದು ಇದಿಲ್ದೇನೆ ಯಾವುದು ನಿಯಮಗಳಿದ್ದೇನೆ ತಮ್ಮದೇ ಆದಂತಹ ವೃತ್ತಿಗಳನ್ನೇ ಅವರು ಪಾರಿಭಾಷಿಕ ಪದಗಳನ್ನಾಗಿ ಮಾಡಿಕೊಂಡು ಚರ್ಯ ಪದಗಳನ್ನು ಬಳಸ್ತಾ ಬಂದರು. ಇಲ್ಲಿ ಒಂದು ಮಾತನ್ನು ತುಂಬ ಚೆನ್ನಾಗಿ ಹೇಳ್ತಾರೆ, ಜನರ ಹಾಡು ನುಡಿ ಅತ್ಯಂತ ಸಿಹಿಯಾಗಿರುತ್ತದೆ, ಹಾಗಾಗಿ ಅವರ ಹಾಡು ನುಡಿಯಲ್ಲಿ ವೃತ್ತಿಯ ಪಾರಿಭಾಷಿಕ ಪದಗಳನ್ನು ಬಳಸಿಕೊಂಡು ಸಿದ್ಧರು ಚರ್ಯ ಪದಗಳನ್ನು ಬರೆದ್ರು ಅಂತ. ಇಂದು ನಮಗೆ ನೀಡಿರ್ತಕ್ಕಂತಹ ಈ ಕಾಲಮಿತಿಯಲ್ಲಿ ಸಿದ್ಧರ ಮತ್ತು ಕನ್ನಡದ ತತ್ವ ಪದಗಳ ಕೆಲವು ಪರಿಕಲ್ಪನೆಗಳನ್ನು ನಾವು ಜೋಡಿಸ್ಕೊಂಡು ಒಂದಷ್ಟು ಹಾಡುಗಳನ್ನು ಹೇಳ್ತೇವೆ. ನೋಡಿ ಹೇಗೆ ಚರ್ಯ ಪದಗಳು ಜನರ ಒಂದು ಮನದಲ್ಲಿ ಮಾಸಿ ಹೋಗಿತ್ತು, ಹಾಗೇನೆ ನಮ್ಮ ಸಾಹಿತ್ಯ ಚರಿತ್ರಕಾರರು ತತ್ವ ಪದಗಳ ರಚನೆಯಾಗಿದ್ದಂತಹ ಕಾಲವನ್ನು ಕತ್ತಲೆಯ ಯುಗ ಅಂತ ಕರೆದಿದ್ರು. ಅಂತಹ ಕತ್ತಲೆ ಯುಗದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಂಪುಟಗಳ ತತ್ವ ಪದಗಳನ್ನು ಇವತ್ತು ಬೆಳಕಿಗೆ ಬಂದಿದೆ. ಅಂತಹ ಜೀವಪರವಾದಂತಹ ಒಂದು ಜನಪರವಾದಂತಹ ಸಾಹಿತ್ಯ ನಮಗೆ ಸಿಕ್ಕಿದೆ. ಅಂತಹ ಒಂದು ಚರ್ಯ ಪದದ ಮರಿಮೊಮ್ಮಗಳಾದಂತಹ ತತ್ವ ಪದಗಳಿಗೆ ಗುರುವೇ ಮುಖ್ಯ. ಆ ಗುರುವಿನ ಬಗ್ಗೆ ಇವರಿಗೆ ಇನ್ನಿಲ್ಲದ ಪ್ರೀತಿ. ಗುರುವೇ ಬಿಡುಗಡೆಯ ಹಾದಿ ಎಂಬುದು ಇವರ ನಂಬಿಕೆ. ಗುರುವು ದಾರಿಯನ್ನು ತೋರುತ್ತಾನೆ, ಆದರೆ ಆ ಹಾದಿಯಲ್ಲಿ ನಡೆಯುವ ಪಾದಗಳು ನಿನ್ನವೇ ಆಗಿರಬೇಕು. ಜಾಗರೂಕತೆಯಿಂದ ಹೆಜ್ಜೆ ಹಾಕು, ಪ್ರತಿ ಕ್ಷಣವೂ ಪವಿತ್ರ. ಇಲ್ಲಿ ಗುರಿ ಎಷ್ಟು ಮುಖ್ಯವೋ ಆ ಹಾದಿಯಲ್ಲಿ ನಡೆಯುವ ಪ್ರತಿ ಕ್ಷಣದ ಅನುಭವವನ್ನು ಅನುಭವಿಸುವುದು ಅಷ್ಟೇ ಮುಖ್ಯ. ಮೊದಲಿಗೆ ಗುರುವಿನ ಒಂದು ತತ್ವಪದವನ್ನು ಗೆಳೆಯ ಚಂದ್ರಶೇಖರ ಆಚಾರ್ಯ ಅವರು ಹಾಡ್ತಾರೆ. ಗುರುವಿನ ಕರುಣೆಯೊಳೊಂದರವೀನಲ್ಲರವಾಯಿತು ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ. ಗುರುವಿನ ಕರುಣೆಯೊಳೊಂದರವೀನಲ್ಲರವಾಯಿತು ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ. ಅರಿವಿನ ಮರವ ಒಂದಿರುವೆ ನುಂಗಿತು ಲೋಕ, ಅರಿವಿನ ಮರವ ಒಂದಿರುವೆ ನುಂಗಿತು ಲೋಕ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ. ಕುಂಡಲಿ ಸರ್ಪ ಭೂಮಂಡಲ ಕಿಳಿಯಿತು ಚಂದಮಾಮ ಲೋಕ ಚಂದಮಾಮ. ಕುಂಡಲಿ ಸರ್ಪ ಭೂಮಂಡಲ ಕಿಳಿಯಿತು ಚಂದಮಾಮ ಲೋಕ ಚಂದಮಾಮ. ಆಂಡಾಲೆ ಸನೆ ಬಲ್ಲ ಮಂಡೆಯೊಳಮೃತ, ಆಂಡಾಲೆ ಸನೆ ಬಲ್ಲ ಮಂಡೆಯೊಳಂ
ಚಂದಮಾಮ ಲೋಕ ಚಂದಮಾಮ ಆಡಾಲೆ ಸನೆ ಬಲ್ಲ ಮಂಡೆಯೊಳಂತ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಗಂಗೆ ತೀರದಿ ವಾದ್ಯಲಿಂಗಾನ ಗುಡಿ ಉಂಟು ಚಂದಮಾಮ ಲೋಕ ಚಂದಮಾಮ ಗಂಗೆ ತೀರದಿ ವಾದ್ಯಲಿಂಗಾನ ಗುಡಿ ಉಂಟು ಚಂದಮಾಮ ಲೋಕ ಚಂದಮಾಮ ಲಿಂಗಾನ ಗುಡಿಯೋಳು ಅಖಂಡ ಬೆಳಗುತ್ತಿದೆ ಲಿಂಗಾನ ಗುಡಿಯೋಳು ಅಖಂಡ ಬೆಳಗುತ್ತಿದೆ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಪರವಶದೊಳಗಿದೆ ಪೂರ್ಣ ಚಂದ್ರನ ಕಾಣೆ ಪರವಶದೊಳಗಿದೆ ಪೂರ್ಣ ಚಂದ್ರನ ಕಾಣೆ ಪರವಾಸದೊಳಗಿದೆ ಪೂರ್ಣ ಚಂದ್ರನ ಕಾಣೆ ಚಂದಮಾಮ ಲೋಕ ಚಂದಮಾಮ ಪರವಾಸದೊಳಗಿದೆ ಪೂರ್ಣ ಚಂದ್ರನ ಕಾಣೆ ಚಂದಮಾಮ ಲೋಕ ಚಂದಮಾಮ ಪರಮ ಆರೂಢ ಕೊಂಡಾರ್ಯ ಸದ್ಗುರು ಬಲ್ಲ ಪರಮ ಆರೂಢ ಕೊಂಡಾರ್ಯ ಸದ್ಗುರು ಬಲ್ಲ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಗುರುವಿನ ಕರುಣೆಯೊಳೊಂದರವೀನಲ್ಲರುವಾಯ್ತು ಚಂದಮಾಮ ಲೋಕ ಚಂದಮಾಮ ಗುರುವಿನ ಕರುಣೆಯೊಳೊಂದರವೀನಲ್ಲರುವಾಯ್ತು ಚಂದಮಾಮ ಲೋಕ ಚಂದಮಾಮ ಅರವಿನ ಮರವ ಮುಂದಿರಬೇಕು ನೀತು ಲೋಕ ಅರವಿನ ಮರವ ಮುಂದಿರಬೇಕು ನೀತು ಲೋಕ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಲೋಕ ಚಂದಮಾಮ ಚಂದಮಾಮ ಕೊಂಡ ಧನ್ಯವಾದಗಳು ಭಟ್ಟಿಯವರೇ. ಈಗ ಚರ್ಯಾಪದ ಕಡೆಗೆ ಹೋಗೋಣ. ಮನುಷ್ಯನು ತನ್ನ ಕಲ್ಪನೆಗಳಿಂದಲೇ ಸಂಸಾರ ಮತ್ತು ಮುಕ್ತಿಯನ್ನು ಸೃಷ್ಟಿಸಿಕೊಳ್ಳುತ್ತಾನೆ. ಆದರೆ ಸದ್ಗುರು ನಮ್ಮ ಬಾಳಲ್ಲಿ ಬಂದಾಗ ಈ ಕಲ್ಪನೆಗಳ ಮುಸುಕು ಸರಿಯುತ್ತದೆ. ಮೊದಲಿಗೆ ನಾವು ಕಂಠಾಲಿಪ ಅವರ ಒಂದು ಚರ್ಯಾಪದವನ್ನು ಹೇಳ್ತೇನೆ. ಅದಕ್ಕೆ ಒಂದು ಸಣ್ಣ ಒಂದು ಪರಿಚಯ. ಇವರು ಪೂರ್ವ ಭಾರತದ ಒಂದು ಸಣ್ಣ ಹಳ್ಳಿಯವರು. ಕಂಠಾಲಿ ಎಂದರೆ ಹರಿದ ಚಿಂದಿ ಬಟ್ಟೆಗಳನ್ನು ಸೇರಿಸಿ ಒಲೆಯುವವರು. ಇವರ ಬದುಕು ಸಹ ಹರಿದ ಚಿಂದಿ ಬಟ್ಟೆಯಂತೆಯೇ ಇತ್ತು. ಇವರು ಬಟ್ಟೆ ಒಲೆಯುತ್ತಿದ್ದಾಗ ಜಾಲಂಧ್ರಿಪಾದ ಇವರನ್ನು ಗಮನಿಸಿ, ಮಗು, ನಿನ್ನ ಶರೀರವನ್ನು ಮುಚ್ಚಿಕೊಳ್ಳಲು ಮತ್ತೆ ಚಳಿಯಿಂದ ರಕ್ಷಣೆ ಪಡೆಯಲು ಈ ಚಿಂದಿ ಬಟ್ಟೆ ಒಲೆಯುತ್ತಿದ್ದೀಯಾ? ಆದರೆ ನಿನ್ನ ಅಂತರಂಗದಲ್ಲಿರುವ ನೂರಾರು ಆಸೆಗಳು, ರಾಗದ್ವೇಷಗಳು, ಭಿನ್ನ ಆಲೋಚನೆಗಳಿಂದ ಚೂರು ಚೂರಾಗಿವೆ. ಆ ಎಲ್ಲವನ್ನೂ ಒಂದಾಗಿಸಿ ಅರಿವಿನ ವಸ್ತ್ರ ಮಾಡುವ ದಾರಿ ನಿನಗೆ ತಿಳಿದಿದೆಯೇ ಎಂದು ಪ್ರಶ್ನಿಸಿದಾಗ ಉತ್ತರ ತಿಳಿಯದ ಕಂಠಾಲಿಪ ಗುರುವಿಗೆ ಶರಣಾಗುತ್ತಾರೆ. ಆಗ ಗುರು ಕಂಠಾಲಿಪ, ನೀನು ಒಲೆಯುವ ಈ ಬೇರೆ ಬೇರೆ ಬಣ್ಣದ ಬಟ್ಟೆ ಚೂರುಗಳನ್ನು ನಿನ್ನ ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳು ಎಂದು ಭಾವಿಸು. ನಿನ್ನ ಕೈಯಲ್ಲಿರುವ ಸೂಜಿಯನ್ನ ಈ ತೀಕ್ಷ್ಣವಾದ ಜಾಗೃತಿ ಎಂದು ತಿಳಿ. ಈ ಎಲ್ಲ ಆಲೋಚನೆಗಳ ಚೂರುಗಳನ್ನು ನಿನ್ನ ಜಾಗೃತಿಯ ಸೂಜಿಯಿಂದ ಅಂತರಂಗದ ಶೂನ್ಯತೆ ಎಂಬ ಒಂದೇ ದಾರದಲ್ಲಿ ಪೋಣಿಸು. ಕೊನೆಗೆ ಎಲ್ಲಾ ಭಿನ್ನತೆಗಳು ಕರಗಿ ಸಹಜ ಮನಸ್ಸಿನ ಒಂದೇ ವಸ್ತ್ರವಾಗಲಿ ಎಂದು
ಧ್ಯಾನಿಸು. ಇದನ್ನ ಕಂಠಾಲಿಪ ತನ್ನ ಬದುಕಿನಲ್ಲಿ ಶ್ರದ್ಧೆಯಿಂದ ಪಾಲಿಸ್ತಾನೆ. ನಂತರ ಆತ ಪ್ರಸಿದ್ಧನಾದ ಸಿದ್ಧ ಆಗ್ತಾನೆ. ಈ ಚರ್ಯ ಪದಗಳು ಕೇವಲ 4 ಅಥವಾ 5 ಸಾಲು ಮಾತ್ರ ಇರ್ತದೆ. ಹಾಗಾಗಿ ಈ ಕಂಠಾಲಿಪನ ಚರ್ಯ ಪದ ಹೀಗಿದೆ: ಚಿಂದಿಯಾದ ತನುಮನಗಳ ಹೊಲೆದನು ಗುರುವು, ಅರಿವೆಂಬ ಸೂಜಿಗೆ ಶ್ವಾಸದ ದಾರವ ಪೋಣಿಸಿ. ಚಿಂದಿಯಾದ ತನುಮನಗಳ ಹೊಲೆದನು ಗುರುವು, ಗುರುವಿನ ಹೊಲಿಗೆಗೆ ಸಾವು ನೋವುಗಳಿಲ್ಲ, ಅರಿವಿನ ಕಂಥೆಯ ಹೊದ್ದ ಯೋಗಿಗೆ ಜಗದ ಭಯವಿಲ್ಲ. ಇದು ಕಂಠಾಲಿಪನ ಚರ್ಯ ಪದ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತ. ಅರಿವೆಂಬ ಸೂಜಿಗೆ ಶ್ವಾಸದ ದಾರವ ಪೋಣಿಸಿ, ಚಿಂದಿಯಾದ ತನುಮನಗಳ ಹೊಲೆದನು, ಚಿಂದಿಯಾದ ತನುಮನಗಳ ಹೊಲೆದನು, ಅರಿವೆಂಬ ಸೂಜಿಗೆ ಶ್ವಾಸದ ದಾರವ ಪೋಣಿಸಿ. ಚಿಂದಿಯಾದ ತನುಮನಗಳ ಹೊಲೆದನು, ಗುರುವಿನ ಹೊಲಿಗೆಗೆ ಸಾವು ನೋವುಗಳಿಲ್ಲ, ಗುರುವಿನ ಹೊಲಿಗೆಗೆ ಸಾವು ನೋವುಗಳಿಲ್ಲ, ಅರಿವಿನ ಕಂಧೆಯ ಹೊತ್ತ ಯೋಗಿಗೆ ಜಗದ ಭಯವಿಲ್ಲ. ಅರಿವಿನ ಕಂಧೆಯ ಹೊತ್ತ ಯೋಗಿಗೆ ಜಗದ ಭಯವಿಲ್ಲ. ಚಿಂದಿಯಾದ ತನುಮನಗಳ ಹೊಲೆದನು, ಚಿಂದಿಯಾದ ತನುಮನಗಳ ಹೊಲೆದನು. ಧನ್ಯವಾದ ಚಂದು. ಈಗ ಧಾಮಪಾದನ ಒಂದು ಚರ್ಯಾಪದ, ಈ ಗುರುವಿನ ವಿಚಾರ ಸಂಬಂಧಪಟ್ಟ. ಧಾಮಪಾದ ಮಗಧದ ಪ್ರಸಿದ್ಧ ವಿಶ್ವವಿದ್ಯಾನಿಲಯದ ಪ್ರತಿಭಾವಂತ ವಿದ್ಯಾರ್ಥಿ. ಇವರಿಗೆ ಅಹರ್ನಿಶಿ ಬೌದ್ಧ ಗ್ರಂಥ, ತರ್ಕಶಾಸ್ತ್ರಗಳನ್ನು ಓದುವುದರಲ್ಲಿ ಆಸಕ್ತಿ. ಆದರೂ ಇವರ ಮನಸ್ಸಿನಲ್ಲಿ ನಾನು ಇಷ್ಟೆಲ್ಲ ಓದಿದರೂ ನನಗೆ ಶಾಂತಿ ಲಭಿಸುತ್ತಿಲ್ಲವಲ್ಲ ಏಕೆ ಎಂಬ ಪ್ರಶ್ನೆ ಕಾಡುತ್ತಿತ್ತು. ಜೊತೆಗೆ ಅದರ ಅಕ್ಷರದ ಆಚೆಗಿನ ಸತ್ಯ ಯಾವುದು ಎಂಬ ವಿಚಾರದಲ್ಲಿ ತೀವ್ರ ಜಿಜ್ಞಾಸೆಯೂ ಇತ್ತು. ಒಮ್ಮೆ ಗ್ರಂಥಾಲಯದಲ್ಲಿ ಇವರು ಓದಿನಲ್ಲಿ ತನ್ಮಯರಾಗಿದ್ದಾಗ ಶಾಂತಿಪ ಅನ್ನುವಂಥವರು ಅವತ್ತಿನ ಕಾಲದ ನಡೆದಾಡುವ ಸರ್ವಜ್ಞ ಅಂತಾನೆ ಹೆಸರು ಪಡೆದಿದ್ದಂಥವರು. ಅವರು ರತ್ನಾಕರ ಅನ್ನುವಂಥ ಒಂದು ಮೂಲ ಹೆಸರು. ಮತ್ತೆ ಅವರು ನಳಂದ ವಿಶ್ವವಿದ್ಯಾನಿಲಯದ ಪ್ರಸಿದ್ಧ ಗುರುವಾಗಿದ್ದಂಥವ್ರು. ಆ ಶಾಂತಿಪ ಅವರು ಒಮ್ಮೆ ಇವರನ್ನ ಭೇಟಿ ಆಗ್ತಾರೆ. ಆಗ ಈ ಧಾಮಪಾದ ಅವರಿಗೆ ನಮಸ್ಕರಿಸಿ, ಸ್ವಾಮಿ, ನಾನು ಶಾಸ್ತ್ರಗಳ ಜಾಲದಲ್ಲಿ ಸಿಲುಕಿ ದಾರಿಯನ್ನು ಕಳೆದುಕೊಂಡಿದ್ದೇನೆ. ನನಗೆ ಅಕ್ಷರಗಳ ಆಚೆಗಿನ ನಿಜವಾದ ಸತ್ಯವನ್ನು ಬೋಧಿಸಿ ಎಂದು ಕೇಳ್ಕೊಳ್ತಾರೆ. ಆಗ ಶಾಂತಿಪ, ಧರ್ಮಪ, ನೀನು ಓದುವ ಗ್ರಂಥಗಳು ದಾರಿ ತೋರುವ ನಕ್ಷೆಗಳೇ ಹೊರತು ಸ್ವತಃ ಗಮ್ಯ ಅಲ್ಲ. ನಿನ್ನ ಮನದಲ್ಲಿರುವ ಅಕ್ಷರಗಳು ಮತ್ತು ಜ್ಞಾನದ ಹೆಮ್ಮೆಯನ್ನ ಮೊದಲು ಕರಗಿಸು. ಯಾವುದೇ ಆಲೋಚನೆಗಳು, ವಾದ ವಿವಾದಗಳಿಲ್ಲದ ಸಹಜ ಮನಸ್ಸಿನ ಶುದ್ಧ ಮೌನವೇ ಪರಮಧರ್ಮ. ಈ ಶೂನ್ಯತೆಯಲ್ಲಿ ನಿನ್ನ ಪ್ರಜ್ಞೆಯನ್ನ ನೆಲೆಗೊಳಿಸು ಎಂದು ಹೇಳಿದ ಶಾಂತಿಪ ಅವರ ಮಾತು ಧರ್ಮಪ ಅವರ ಹೃದಯವನ್ನ ಮುಟ್ಟಿತು. ಅಂತರಂಗದ ನಿರಕ್ಷರ ಶೂನ್ಯತೆಯ ಧ್ಯಾನದಲ್ಲಿ ಮುಳುಗಿ ಬೌದ್ಧಿಕ ಗರ್ವವನ್ನೆಲ್ಲ ಕರಗಿಸಿಕೊಂಡು ಅವರು ಮಹಾಸುಖದ ಅನುಭವವನ್ನು ಪಡೆದು ಅವರ ಒಂದು ಚರ್ಯ ಪದವನ್ನ ಗೆಳೆಯ ಹಾಡ್ತಾರೆ. ಇದು ಹೀಗಿದೆ ಧಾಮಪಾದನ ಚರ್ಯ ಪದ. ಕಾಯದ ಹರಹಿನ ಕತ್ತಲೆ ಒಡಲಿಗೆ ಗುರು ಹಚ್ಚಿದ ದೀಪ,
ಭ್ರಮೆಯ ತೈಲವ ಕುಡಿದು ಬೆಳಗಿದ ಬೆಳಕಿಗೆ ಇಲ್ಲ ರೂಪ. ಆಲಿಸು ಗುರುವಿನ ಬೆಳಕಲಿ ಒಳಗಣ್ಣ ಬೆಳಗಿಸು, ಇಹದ ಸಂತೆಯ ಭ್ರಮೆಯ ದಾಟಿ ನೀನಾಗು ಮೌನದಿ ಗುರುಪಥ. ಕಾಯದ ಹರಹಿನ ಕತ್ತಲೆ ಒಡಲಿಗೆ, ಕಾಯದ ಹರಹಿನ ಕತ್ತಲೆ ಒಡಲಿಗೆ ಗುರು ಹಚ್ಚಿದ ದೀಪ, ಭ್ರಮೆಯ ತೈಲವ ಕುಡಿದು ಬೆಳಗಿದ ಬೆಳಕಿಗೆ ಇಲ್ಲ ರೂಪ. ಭ್ರಮೆಯ ತೈಲವ ಕುಡಿದು ಬೆಳಗಿದ ಬೆಳಕಿಗೆ ಇಲ್ಲ ರೂಪ. ಆಲಿಸು ಗುರುವಿನ ಬೆಳಕಲಿ ಒಳಗಣ್ಣ ಬೆಳಗಿಸು, ಇಹದ ಸಂತೆಯ ಭ್ರಮೆಯ ದಾಟಿ ನೀನಾಗು ಮೌನದಿ ಗುರುಪದವಿ. ಒಳಗಣ್ಣ ಬೆಳಗಿಸು, ಇಹದ ಸಂತೆಯ ಭ್ರಮೆಯ ದಾಟಿ ನೀನಾಗು ಮೌನದಿ ಗುರುಪದವಿ. ಗುರುಪದವಿ ಗುರುಪದವಿ. ಧನ್ಯವಾದ ಚಂದ್ರ. ಈಗ ಮುಂದಿನ ಒಂದು ಪರಿಕಲ್ಪನೆ ದೇಹ. ದೇಹದ ಬಗ್ಗೆ ಬಹಳಷ್ಟು ಜನರಿಗೆ ಇದೊಂದು ತ್ಯಾಜ್ಯವಾದದ್ದು, ನಶ್ವರವಾದದ್ದು ಎನ್ನುವಂತಹ ಒಂದು ಮಾತಿದೆ. ಆದರೆ ಸಿದ್ಧರಾಗಬಹುದು, ಅನುಭಾವಿಗಳಾಗಬಹುದು, ಅವರಿಗೆ ದೇಹ ತಮ್ಮ ಬಿಡುಗಡೆಯ ಸಾಧನ ಅಂತ ತಿಳಿದವರು. ಬ್ರಹ್ಮಾಂಡದಲ್ಲಿರುವುದೆಲ್ಲವೂ ಈ ದೇಹದಲ್ಲಿದೆ. ಸರಹಪಾದ ಒಂದ್ ಕಡೆ ಹೇಳ್ತಾರೆ, ನಾನು ಹಲವು ತೀರ್ಥಕ್ಷೇತ್ರಗಳಲ್ಲಿ ಸತ್ಯವ ಹುಡುಕಾಡಿದೆ, ಆದರೆ ನನಗೆ ಕೊನೆಗೇ ತಿಳಿಯಿತು ನನ್ನ ದೇಹಕ್ಕಿಂತ ಮಿಗಿಲಾದ ಪವಿತ್ರವಾದ ಮತ್ತೊಂದು ಕ್ಷೇತ್ರ ಇಲ್ಲ ಅಂತ ಹೇಳ್ತಾರೆ. ಆ ಒಂದು ದೇಹಕ್ಕೆ ಸಂಬಂಧಪಟ್ಟಂತೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಒಂದು ತತ್ವ ಪದವನ್ನ ಇಲ್ಲಿ ಗೆಳೆಯ ಚಂದ್ರಶೇಖರ್ ಅವರು ಹಾಡ್ತಾರೆ. ಭೀಮಶಂಕರ ಮಹಾರಾಜ್ ಅವರ ತತ್ವ ಪದ. ದೇಹ ಜೀವ ಕೈಯಲ್ಲಿ ಗೆಳೆತನ, ಇಲ್ಲದೆಲ್ಲಿ ಹುಟ್ಟಿತೋ ದೇಹದ ಅಭಿಮಾನ. ಇದ್ದದ್ದು ಇಲ್ಲೆನಿಸಿ ಇಲ್ಲದ್ದು ಉಂಟೆನಿಸಿ, ಇದ್ದದ್ದು ಇಲ್ಲೆನಿಸಿ ಇಲ್ಲದ್ದು ಉಂಟೆನಿಸಿ, ಬಲ್ಲಂಗ ಮನ ಚಲಿಸಿ ಇಲ್ಲೇ ಮಣ್ಣಾಯಿತೋ ಮಣ್ಣಿಂದೋ ದೇಹ ಮಣ್ಣಿಂದೋ, ಮಣ್ಣಿಂದೋ ದೇಹ ಮಣ್ಣಿಂದೋ. ದೇಹ ಜೀವ ಕೈಯಲ್ಲಿ ಗೆಳೆತನ, ಇಲ್ಲದೆಲ್ಲಿ ಹುಟ್ಟಿತೋ ದೇಹದ ಅಭಿಮಾನ. ಇದ್ದದ್ದು ಇಲ್ಲೆನಿಸಿ ಇಲ್ಲದ್ದು ಉಂಟೆನಿಸಿ, ಇದ್ದದ್ದು ಇಲ್ಲೆನಿಸಿ ಇಲ್ಲದ್ದು ಉಂಟೆನಿಸಿ, ಬಲ್ಲಂಗ ಮನ ಚಲಿಸಿ ಇಲ್ಲೇ ಮಣ್ಣಾಯಿತೋ ಮಣ್ಣಿಂದೋ ದೇಹ ಮಣ್ಣಿಂದೋ, ಮಣ್ಣಿಂದೋ ದೇಹ ಮಣ್ಣಿಂದೋ. ಕಣ್ಣಿಗೆ ಕಾಣಿಸೋದು ಕರೆಯೆಂದು ನಂಬಿ, ಕಣ್ಣಿಗೆ ಕಾಣಿಸೋದು ಕರೆಯೆಂದು ನಂಬಿ, ಉಣ್ಣದೂಟವನ್ನುಣಿಸಿ ಮಮತೆಯ ಮಾಡಿ, ಪುಣ್ಯಕ್ಕೆಣಿಸಿ ದೇಹ ಬಣ್ಣಗೆಟ್ಟೋಯಿತೋ.
ಬಣ್ಣಗೆಟ್ಟೋಯಿತು ಎಣ್ಣೆ ತೀರಿದ ಬತ್ತಿ, ತಣ್ಣಗಾಯಿತು ಪಣತಿ, ತಣ್ಣಗಾಯಿತು ಪಣತಿ. ಮಣ್ಣಿಂದೋ ದೇಹ ಮಣ್ಣಿಂದೋ, ಮಣ್ಣಿಂದೋ ದೇಹ ಮಣ್ಣಿಂದೋ. ಹುಡುಕಿ ನೋಡಲು ಮಡಕಿ ಮಣ್ಣೊಳಗೆ ಮೊದಲಿಲ್ಲ, ಹುಡುಕಿ ನೋಡಲು ಮಡಕಿ ಮಣ್ಣೊಳಗೆ ಮೊದಲಿಲ್ಲ. ಮಣ್ಣು ಬಿಟ್ಟು ಮಡಕಿ ತೊರೆಯಿಲ್ಲ, ಮಣ್ಣು ಬಿಟ್ಟು ಮಡಕಿ ತೊರೆಯಿಲ್ಲ. ಕಡೆತನಕ ನಿಜವಲ್ಲ ಅಡುಗೆ ಮಾಡುಣಲಿಲ್ಲ, ಕಡೆತನಕ ನಿಜವಲ್ಲ ಅಡುಗೆ ಮಾಡುಣಲಿಲ್ಲ. ಕಡೆತನಕ ನಿಜವಲ್ಲ ಅಡುಗೆ ಮಾಡುಣಲಿಲ್ಲ. ದುಡಿದು ದುಡಿದು ತಲೆಬಾಗಿ ನಡೀತಲ್ಲೋ ನೆಲಮನಿಗೆ, ನಡೀತಲ್ಲೋ ನೆಲಮನಿಗೆ. ಮಣ್ಣಿಂದೋ ದೇಹ ಮಣ್ಣಿಂದೋ, ಮಣ್ಣಿಂದೋ ದೇಹ ಮಣ್ಣಿಂದೋ. ಸತ್ತಿಲ್ಲ ಹುಟ್ಟಿಲ್ಲ ಸಾಯದೆ ಉಳಿದವರಿಲ್ಲ, ಸತ್ತಿಲ್ಲ ಹುಟ್ಟಿಲ್ಲ ಸಾಯದುಳಿದವರಿಲ್ಲ. ಚಿಂತನಾಗಿ ಮತ್ಯಾವುದಿಲ್ಲ. ಚಿತ್ತ ಚಿನ್ಮಯ ನೆನೆಸಿ ಗುರು ವಿಶ್ವರಾಧ್ಯರ, ಗುರು ವಿಶ್ವರಾಧ್ಯರ. ಚಿತ್ತ ಚಿನ್ಮಯ ನೆನೆಸಿ ಗುರು ವಿಶ್ವರಾಧ್ಯರ. ವೃದ್ಧನಾಗಿರಿ ನಿಜ ಮುಕ್ತನಾಗೋ, ನೀ ನಿಜ ಮುಕ್ತನಾಗೋ. ಮಣ್ಣಿಂದೋ ದೇಹ ಮಣ್ಣಿಂದೋ, ಮಣ್ಣಿಂದೋ ದೇಹ ಮಣ್ಣಿಂದೋ. ದೇಹ ಜೀವಕೆಯಲ್ಲಿ ಗೆಳೆತನ, ಇಲ್ಲದೆಲ್ಲಿ ಹುಟ್ಟಿತು ದೇಹದ ಅಭಿಮಾನ. ಇದ್ದದ್ದು ಇಲ್ಲೆನಿಸಿ ಇಲ್ಲದ್ದು ಉಂಟೆನಿಸಿ, ಇದ್ದದ್ದು ಇಲ್ಲೆನಿಸಿ ಇಲ್ಲದ್ದು ಉಂಟೆನಿಸಿ. ಬಲ್ಲಗಮನ ಚಲಿಸಿ ಇಲ್ಲೇ ಮಣ್ಣಾಯಿತು. ಮಣ್ಣಿಂದೋ ದೇಹ ಮಣ್ಣಿಂದೋ, ಮಣ್ಣಿಂದೋ ದೇಹ ಮಣ್ಣಿಂದೋ, ಮಣ್ಣಿಂದೋ ದೇಹ ಮಣ್ಣಿಂದೋ. ಧನ್ಯವಾದಗಳು ಚಂದ್ರು. ಈಗ ಕಪಾಲಪ ಅವರ ಒಂದು ಚರ್ಯಾ ಪದವನ್ನು ಆಡುವ ಮೊದಲು ಅವರ ಸಣ್ಣ ಒಂದು ಪರಿಚಯ. ಕಪಾಲಪ ಅವರು ಮಗಧದ ಒಂದು ಹಳ್ಳಿಯವರು. ಕಪಾಲ ಎಂದರೆ ಭಿಕ್ಷೆ ಬೇಡಲು ಭಿಕ್ಷೆ ಬೇಡುವ ಮಣ್ಣಿನ ಒಂದು ಬೋಗಣಿಯನ್ನು ಅವರು ಯಾವಾಗಲೂ ಕೈಯಲ್ಲಿ ಹಿಡಿದಾಡ್ದಾಗ ಅವರಿಗೆ ಕಪಾಲಿಪ ಎನ್ನುವಂತಹ ಹೆಸರು ಬಂತು. ಭಿಕ್ಷೆ ಬೇಡುವುದೇ ಇವರ ಕಾಯಕ. ಭಿಕ್ಷೆ ಸಿಕ್ಕರೆ ಊಟ, ಅಲ್ಲವಾದರೆ ಉಪವಾಸ. ಇವರ ಮನಸ್ಸು ಸದಾ ಹಸಿವು, ದಾರಿದ್ರ್ಯ ಮತ್ತು ನಾಳೆ ಊಟ ಸಿಗುವುದೋ ಇಲ್ಲವೋ ಎನ್ನುವಂತಹ ಆತಂಕದಿಂದ ತುಂಬಿತ್ತು. ಇಂತಹ ದುಃಖದ ಸ್ಥಿತಿಯಲ್ಲಿ ಇದ್ದಾಗ ಇವರನ್ನ ಕಾನಪ ಭೇಟಿಯಾದ. ಈ ಕಾನಪದ ಬಗ್ಗೆ ಒಂದು ಮಾತನ್ನು ನಾನು ಹೇಳಲೇಬೇಕು. ಈ ಕಾನಪ ನಮ್ಮ ಕರ್ನಾಟಕದವರು ಎನ್ನುವಂತಹ ಮಾತನ್ನು ರಾಹುಲ ಸಾಂಕೃತಾಯ ಅಂತ ಹೇಳ್ತಾರೆ. ಅವರು ಬಳ್ಳಾರಿಯ ಭಾಗದವರು ಎನ್ನುವಂಥದ್ದು.
ಸಿದ್ಧ 84 ಜನ ಸಿದ್ಧರಲ್ಲಿ ಅತ್ಯಂತ ಶ್ರೇಷ್ಠವಾದ ಚರ್ಯಾಪದಗಳನ್ನು ಬರೆದಂಥವರು, ಬಹಳ ದೊಡ್ಡ ಕಾವ್ಯದ ಒಂದು ಶಕ್ತಿ ಇದ್ದಂಥವರು ಕಾನಪ್ಪ. ಬಾಳೆಯಕ್ಕ ಯಾವಾಗಲೂ ಹೇಳ್ತಾ ಇದ್ರು ಅವನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂತ. ಅಕ್ಕ ತುಂಬ ಚರ್ಯಾಪದಗಳು ಆತ್ಮವು ಇದ್ದಾವೆ. ಬಹಳ ಅದ್ಭುತವಾದಂತಹ ಒಬ್ಬ ಗುರುವಾಗಿ ಬಹಳಷ್ಟು ಜನರಿಗೆ ಒಂದು ಸಿದ್ಧ ಪಥವನ್ನು ತೋರಿದಂಥವ್ರು. ಅಂತಹ ಕೃಷ್ಣಾಚಾರ್ಯರು ಅವ್ರನ್ನ ಭೇಟಿ ಆಗ್ತಾರೆ. ಮಗು, ನೀನು ಈ ಬಾಹ್ಯದ ಅನ್ನಕ್ಕಾಗಿ ನಿನ್ನ ಈ ಸಣ್ಣ ಪಾತ್ರೆಯನ್ನು ಹಿಡಿದು ಒದ್ದಾಡ್ತಾ ಇದೀಯಾ, ಆದರೆ ಇಡೀ ಬ್ರಹ್ಮಾಂಡದ ಅರಿವನ್ನೇ ತುಂಬಿಕೊಳ್ಳಬಲ್ಲಂತಹ ನಿನ್ನ ಅಂತರಂಗದ ಸಹಜ ಮನದ ಪಾತ್ರೆಯ ಬಗ್ಗೆ ನಿನಗೇಕೆ ಅರಿವಿಲ್ಲ ಅಂತ ಕೇಳಿದಾಗ ಕಪಾಲಪ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅವರಿಂದ ಬೋಧನೆಯನ್ನು ಪಡಿತಾನೆ. ಕಪಾಲಪ, ನಿನ್ನ ಕೈಯಲ್ಲಿರುವ ಈ ಖಾಲಿ ಪಾತ್ರೆಯನ್ನು ಇಡೀ ಬ್ರಹ್ಮಾಂಡದ ಶೂನ್ಯತೆ ಎಂದು ತಿಳಿ. ಪಾತ್ರೆಯೊಳಗಿರುವ ಖಾಲಿ ಜಾಗವೇ ನಿನ್ನ ಸಹಜ ಮನದ ಶುದ್ಧ ಸ್ಥಿತಿ ಎಂದು ಭಾವಿಸು. ಪಾತ್ರೆಯು ಅನ್ನದಿಂದ ತುಂಬಿದ್ದರೂ ಹೇಗೆ ಅದಕ್ಕೆ ಅಂಟಿಕೊಳ್ಳುವುದಿಲ್ಲವೋ ಹಾಗೆಯೇ ನಿನ್ನ ಮನಸ್ಸು ಸಹ ಜಗತ್ತಿನ ವಿಷಯಗಳಿಗೆ ಅಂಟಿಕೊಳ್ಳದೆ ಮುಕ್ತವಾಗಿರಲಿ ಎಂದು ಧ್ಯಾನಿಸು. ಕಪಾಲಪ ಗುರುವಿನ ಮಾತುಗಳನ್ನು ತನ್ನ ದಿನನಿತ್ಯದ ಅನುಷ್ಠಾನದಲ್ಲಿ ಮಾಡಿ ಯಶಸ್ವಿಯಾಗ್ತಾರೆ. ಅವರ ಒಂದು ಚರ್ಯ ಪದ ಬತ್ತಿ ಸುಟ್ಟಿತು ಎನ್ನುವಂಥದ್ದಾಗುತ್ತೆ. ಅದನ್ನ ಗೆಳೆಯ ಬತ್ತಿ ಬಲಿಬೇರ ಬತ್ತಿ ಸುಟ್ಟರೂ ಬೆಳಕು ಉಳಿವಂತೆ, ಬತ್ತಿ ಸುಟ್ಟರೂ ಬೆಳಕು ಉಳಿವಂತೆ, ದೇಹ ಅಳಿದರೂ ಅರಿವು ಅಳಿಯದು. ಕತ್ತಲೆಯ ದಾರಿಯಲ್ಲಿ ನಿನ್ನರಿವೇ ನಿನಗೆ ದೀಪ, ಪರರ ಬೆಳಕಿನಲ್ಲಿ ನೀನು ದಾರಿ ಅರಸಬೇಡ. ನಿನ್ನೊಳಗಿನ ಜ್ಯೋತಿಯ ನೀ ಬೆಳಗಿಸಿ ಕತ್ತಲೆಯ ಕರಗಿಸಿ, ಕತ್ತಲೆಯ ಕರಗಿಸಿ. ಬತ್ತಿ ಸುಟ್ಟರೂ ಬೆಳಕು ಉಳಿವಂತೆ, ಬತ್ತಿ ಸುಟ್ಟರೂ ಬೆಳಕು ಉಳಿವಂತೆ, ದೇಹ ಅಳಿದರೂ ಅರಿವು ಅಳಿಯದು, ದೇಹ ಅಳಿದರೂ ಅರಿವು ಅಳಿಯದು. ಕತ್ತಲೆಯ ದಾರಿಯಲ್ಲಿ ನಿನ್ನರಿವೇ ನಿನಗೆ ಗುರು, ಕತ್ತಲೆಯ ದಾರಿಯಲ್ಲಿ ನಿನ್ನರಿವೇ ನಿನಗೆ ಗುರು, ನಿನ್ನರಿವೇ ನಿನಗೆ ದೀಪ. ಪರರ ಬೆಳಕಿನಲ್ಲಿ ನೀನು ದಾರಿ ಅರಸಬೇಡ, ಪರರ ಬೆಳಕಿನಲ್ಲಿ ನೀನು ದಾರಿ ಅರಸಬೇಡ. ನಿನ್ನೊಳಗಿನ ಜ್ಯೋತಿಯ ನೀ ಬೆಳಗಿಸಿ ಕತ್ತಲೆಯ ಕರಗಿಸು, ನಿನ್ನೊಳಗಿನ ಜ್ಯೋತಿಯ ನೀ ಬೆಳಗಿಸಿ ಕತ್ತಲೆಯ ಕರಗಿಸು, ಕತ್ತಲೆಯ ಕರಗಿಸು, ಕತ್ತಲೆಯ ಕರಗಿಸು. ಮುಂದಿನ ಒಂದು ಚರ್ಯಾಪದ ರಚನೆ ಕಂಕಾಲಿಕ. ಇವರು ಸಹ ಮಗಧದವರು. ಕಂಕಾಲ ಎಂದರೆ ಮೂಳೆಗಳ ಅಸ್ಥಿಪಂಜರ ಎಂದ. ಇವರು ಸದಾ ಮರಣದ ಭಯ, ಶರೀರದ ನಶ್ವತೆಯ ಆತಂಕದಿಂದ ಇರ್ತಾರೆ. ತಮ್ಮ ದೇಹದಲ್ಲಿರುವ ಮೂಳೆಗಳನ್ನು ನೆನಪಿಸಿಕೊಂಡು ಒಂದು ದಿನ ಈ ಸುಂದರ ಶರೀರ ಕೇವಲ ಅಸ್ಥಿಪಂಜರವಾಗುತ್ತದೆ ಅಂತ ದುಃಖಿತರಾಗ್ತಾರೆ. ಈ ಭಯದಿಂದ ಇವರಿಗೆ ಈ ಜಗತ್ತಿನ ಯಾವುದೇ ಸುಖ ಸಂತೋಷದ ಮೇಲೆ ಆಸಕ್ತಿ ಇರಲಿಲ್ಲ. ಒಂದು ದಿನ ಇದೇ ಚಿಂತೆಯಲ್ಲಿ ಸ್ಮಶಾನದ ಬಳಿ
ಇವರನ್ನ ಭೇಟಿಯಾಗಿ ಮಾತನಾಡ್ತಾರೆ. ಇವರ ಮುಂದೆ ತನ್ನೆಲ್ಲಾ ನೋವುಗಳನ್ನ ಕಂಕಲ್ಪ ತೋಡ್ಕೊಂಡು, ಆಗ ಗುರು, ಮಗು, ನಿನ್ನ ಶರೀರದ ಮೂಲೆಗಳನ್ನು ನೆನೆದು ಎದುರುತ್ತಿದ್ದೀಯ. ಈ ಶರೀರ ನಶ್ವರ ಎಂಬುದು ಸತ್ಯ, ಆದರೆ ಈ ದೇಹದಲ್ಲಿ ಎಂದಿಗೂ ನಾಶವಾಗದ ಸಹಜ ಪ್ರಜ್ಞೆಯ ಬಗ್ಗೆ ನಿನಗೆ ಕಲ್ಪನೆ ಹೇಗೆ ಇಲ್ಲ ಅಂತ ಹೇಳಿ ಅವರ ಭಯವನ್ನ ಧ್ಯಾನದ ಕೇಂದ್ರವನ್ನಾಗಿ ಮಾಡಿಕೊಳ್ತಕ್ಕಂತಹ ರೀತಿಯನ್ನು ತಿಳಿಸ್ತಾರೆ. ಕಂಕಾಲಿಪ, ನೀನು ನಿನ್ನ ಮಾಂಸದ ಶರೀರವನ್ನ ಕೇವಲ ಒಂದು ತಾತ್ಕಾಲಿಕ ವೇದಿಕೆಯಲ್ಲಿ ಭಾವಿಸಿ ನಿನ್ನೊಳಗಿರುವ ಅಸ್ಥಿಪಂಜರವನ್ನ ಶೂನ್ಯತೆಯ ಭದ್ರ ಬುನಾದಿ ಎನ್ನುತ್ತೀನಿ. ಶರೀರದ ಎಲ್ಲಾ ರೂಪಗಳು ಕರಗಿ ಕೊನೆಗೆ ಕೇವಲ ಶುದ್ಧ ಪ್ರಜ್ಞೆ ಅಥವಾ ಆಕಾಶದಂತಹ ಶೂನ್ಯತೆ ಮಾತ್ರ ಉಳಿಯುತ್ತದೆ ಎಂದು ದೃಢವಾಗಿ ಧ್ಯಾನಿಸಿ ಅಂತ ಹೇಳ್ತಾರೆ. ಅವರ ಒಂದು ಹಾಡು ಊರ ಹೊರಗಿನ ಗುಡಿಸಲು. ಊರ ಹೊರಗಿನ ಗುಡಿಸಲು ಮಣ್ಣು, ಊರ ಹೊರಗಿನ ಗುಡಿಸಲು ಮಣ್ಣು, ಊರ ಒಳಗಿನ ಗುಡಿಯು ಮಣ್ಣು, ಊರ ಹೊರಗಿನ ಗುಡಿಸಲು ಮಣ್ಣು, ಹೊರಗಿನ ಗುಡಿಯು ಮಣ್ಣು. ಅರಿವಿರುವವನಿಗೆ ಒಂದೇ ಎಲ್ಲವೂ, ಅರಿವಿರುವವನಿಗೆ ಎಲ್ಲವೂ ಒಂದೇ. ಸತ್ಯದ ಕಣ್ಣು, ಸತ್ಯದ ಕಣ್ಣು, ನಮ್ಮ ನಡುವಿನ ಗೋಡೆಯು ಅರಿವಿನ ಅಲೆಯಲ್ಲಿ ಕರಗಲಿ, ನಮ್ಮ ನಡುವಿನ ಗೋಡೆಯು ಅರಿವಿನ ಅಲೆಯಲ್ಲಿ ಕರಗಲಿ, ನಮ್ಮ ನಡುವಿನ ಗೋಡೆಯು ಅರಿವಿನ ಅಲೆಯಲ್ಲಿ ಕರಗಲಿ. ಸಕಲ ಮನುಕುಲವು ಪ್ರೀತಿಯ ಹಾದಿಯಲಿ, ಸಕಲ ಮನುಕುಲವು ಪ್ರೀತಿಯ ಹಾದಿಯಲಿ ಮೆರೆಯಲಿ, 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 ಮೆರೆಯಲಿ. ಮುಂದಿನ ಒಂದು ಪರಿಕಲ್ಪನೆ, ಭಾರತ ಬಹಳ ಹಿಂದಿನಿಂದಲೂ ಕೂಡ ಈ ಜಾತಿಯ ಒಂದು ಬಂಧನದಲ್ಲಿ ಸಿಲುಕಿದೆ. ಅದರಿಂದ ಬಿಡುಗಡೆ ಪಡೆಯುವಂತಹ ಒಂದು ಪ್ರಯತ್ನವನ್ನ ತತ್ವಪರಮಾನವರು ಮತ್ತೆ ಸಿದ್ಧರು ಇಬ್ಬರು ಕೂಡ ಹೇಳ್ತಾರೆ. ಯಾಕಂದ್ರೆ ಈ ಎರಡೂ ಒಂದು ಪರಂಪರೆಗಳಲ್ಲಿ ಇಡೀ ಎಲ್ಲಾ ಸಮುದಾಯದವರು ಕೂಡ ಸೇರಿ ಭಾಗವಹಿಸುತ್ತಾರೆ ಅನ್ನೋದು. ಅದಕ್ಕೆ ರಾಯಚೂರಿನ ಹನುಮಂತವ ಅವರ ಕುಲವ ಕೇಳುವ ಮಹಾತ್ಮನ ತತ್ವಪದವನ್ನ ಜಾತಿ ಪದಗಳಳಿದು ತನ್ನೊಳು ಜ್ಯೋತಿಗಳೊಳು ಬೆರೆದು ನೀತಿ ನಿರ್ಮಲದಿಂದ ಸ್ವಾರ್ಥವ ನೀಗಿಸಿ ನೇತ್ರವಲುಗದಂತೆ ಏಕೋಭಾವದಿ ಇರುವ ಕುಲವ ಕೇಳುವರೇನೋ ಮಹಾತ್ಮರ ಕುಲವ ಕೇಳುವರೇನೋ, ಕುಲವ ಕೇಳುವರೇನೋ ಮಹಾತ್ಮರ ಕುಲವ ಕೇಳುವರೇನೋ. ಜಾತಿ ಪದಗಳಳಿದು ತನ್ನೊಳು ಜ್ಯೋತಿಗಳೊಳು ಬೆರೆದು ನೀತಿ ನಿರ್ಮಲದಿಂದ ಸ್ವಾರ್ಥವ ನೀಗಿಸಿ, ನೀತಿ ನಿರ್ಮಲದಿಂದ ಸ್ವಾರ್ಥವ ನೀಗಿಸಿ ನೇತ್ರವಲುಗದಂತೆ ಏಕೋಭಾವದಿ ಇರುವ ಕುಲವ ಕೇಳುವರೇನೋ ಮಹಾತ್ಮರ ಕುಲವ ಕೇಳುವರೇನೋ, ಕುಲವ ಕೇಳುವರೇನೋ ಮಹಾತ್ಮರ ಕುಲವ ಕೇಳುವರೇನೋ. ಕಡೆ ಮೊದಲವ ತಿಳಿದು ಕರ್ಮದ ಕೋಟೆಲಗಳ ಅಳಿದು, ಕಡೆ ಮೊದಲವ ತಿಳಿದು ಕರ್ಮದ ಕೋಟಲೆಗಳ ಅಳಿದು
ಕರುಣ ವತ್ಸಲದಿಂದ ಕರಗಿಸಿ ಕಮಲಾಕ್ಷನಂತೆ, ಕರುಣ ವತ್ಸಲದಿಂದ ಕರಗಿಸಿ ಕಮಲಾಕ್ಷನಂತೆ ಶೋಧಿಸುವ ಶರಣರ ಕುಲವ ಕೇಳುವರೇನೋ, ಮಹಾತ್ಮರ ಕುಲವ ಕೇಳುವರೇನೋ, ಕುಲವ ಕೇಳುವರೇನೋ, ಮಹಾತ್ಮರ ಕುಲವ ಕೇಳುವರೇನೋ. ನಾನು ನೀನೆಂಬ ಭೇದವನಡಗಿಸಿ ನಾನು ಮಾತ್ರಕ್ಕೆ ಕಾಣುವ ಪರಿಯಲಿ, ನಾನು ನೀನೆಂಬ ಭೇದವನಡಗಿಸಿ ನಾನು ಮಾತ್ರಕ್ಕೆ ಕಾಣುವ ಪರಿಯಲಿ ಸಮಾಧಿ ತೋರುವ ಗುರು ವೆಂಕಟೇಶನ ಸಮಾಧಿ ತೋರುವ ಗುರು ವೆಂಕಟೇಶನ ಜ್ಞಾನದೊಳು ಚರಿಸುವ ಶರಣರ ಕುಲವ ಕೇಳುವರೇನೋ, ಮಹಾತ್ಮರ ಕುಲವ ಕೇಳುವರೇನೋ, ಕುಲವ ಕೇಳುವರೇನೋ, ಮಹಾತ್ಮರ ಕುಲವ ಕೇಳುವರೇನೋ. ಕುಲವ ಕೇಳುವರೇನೋ, ಮಹಾತ್ಮರ ಕುಲವ ಕೇಳುವರೇನೋ, ಕುಲವ ಕೇಳುವರೇನೋ, ಮಹಾತ್ಮರ ಕುಲವ ಕೇಳುವರೇನೋ, ಮಹಾತ್ಮರ ಕುಲವ ಕೇಳುವರೇನೋ, ಮಹಾತ್ಮರ ಕುಲವ ಕೇಳುವರೇನೋ. ಧನ್ಯವಾದಗಳು. ಇಲ್ಲಿಯವರೆಗೆ ನಾವು ನಳಂದ ವಿಶ್ವವಿದ್ಯಾನಿಲಯದಲ್ಲಿ ತುಂಬಾ ದೊಡ್ಡ ದೊಡ್ಡ ಹುದ್ದೆ ಇದ್ದಂತಹ ಜ್ಞಾನಿಗಳಾಗಿದ್ದಂತಹ ಸಿದ್ಧರ ಬಗ್ಗೆ ಮಾತನಾಡಿದ್ವಿ. ಈಗ ನಾವು ನಿರ್ಗುಣಪ್ಪ ಎನ್ನುವಂತಹ ಒಬ್ಬ ಸಿದ್ಧರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇವರು ಹೆಸರೇ ಸೂಚಿಸುವಂತೆ ಗುಣಾತೀತ ಅಥವಾ ನಿರಾಕಾರದ ಮೂಲಕ ಪರಮಸಿದ್ಧಿಯನ್ನು ಪಡೆದಂಥವರು. ಇವರು ಹುಟ್ಟಿನಿಂದಲೇ ಅತ್ಯಂತ ಜನ ಸ್ವಭಾವದವರು. ಹಾಗಾಗಿ ಇವರಿಗೆ ದೈನಂದಿನ ಬದುಕಿನ ಯಾವುದೇ ವಿಷಯಗಳಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಅವರಿಗೆ ಅರಿವಿರಲಿಲ್ಲ. ಜನರು ಇವರನ್ನ ಮೂರ್ಖ, ಸೋಮಾರಿ ಅಂತೆಲ್ಲ ಕರೀತಾ ಇದ್ರು. ಇವರು ಯಾವಾಗಲೂ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಕುಳಿತಿರ್ತಾ ಇದ್ರು. ಇವರನ್ನ ಇವರ ಪೋಷಕರು ಮತ್ತು ಜನರು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು. ಇವರು ಒಂದು ಮಂಟಪದಲ್ಲಿ ಹೀಗೆ ಕುಳಿತಿದ್ದಾಗ ಗುರು ಜಾಲಂಧರಪಾದರು ಇವರನ್ನ ಕಂಡು ಇವರ ಗುಣಗಳನ್ನು ಅರಿತು ಇವರಿಗೆ ಲೌಕಿಕದ ಭಾಷೆ ಮತ್ತೆ ಕಾಯದ ತಿಳಿಯುವುದಿಲ್ಲ ಎಂದು ತಿಳಿದು ಇವರಿಗೆ ರಹಸ್ಯವಾದ ನಿರ್ಗುಣ ಜ್ಞಾನವನ್ನ ಬೋಧಿಸುತ್ತಾರೆ. ನಿರ್ಗುಣಪ್ಪ, ನೀನು ಜಗತ್ತಿನ ಯಾವುದೇ ಆಚಾರ ವಿಚಾರಗಳನ್ನು ಕಲಿಯಬೇಕಾಗಿದೆ. ನಿನ್ನ ಮನಸ್ಸಿನಲ್ಲಿ ಮೂಡುವ ಸುಖ ದುಃಖ ಪಾಪ ಪುಣ್ಯ ಹಗಲು ರಾತ್ರಿ ಎಂಬ ದ್ವಂದ್ವಗಳ ಕೇವಲ ಭ್ರಮೆ. ಯಾವ ಗುಣಗಳಿಗೂ ಅಂಟಿಕೊಳ್ಳದೆ ನೀನು ನೋಡುವ ಈ ಆಕಾಶದಂತೆ ನಿನ್ನ ಅಂತರಂಗವನ್ನ ನಿರಾಕಾರವಾಗಿರಿಸಿಕೊ. ಆಲೋಚನೆಗಳು ಬರಲಿ ಹೋಗಲಿ, ಅದಕ್ಕೆ ನೀನು ಸಾಕ್ಷಿಯಾಗಿರು. ಶೂನ್ಯತೆಯೇ ಸತ್ಯ ಎಂದು ಹೇಳುತ್ತಾರೆ. ಆ ವಿಚಾರಗಳನ್ನ ಇವರು ಪಾಲಿಸಿಕೊಂಡು ಬರ್ತಾರೆ. ಅವರು ಬರೆದಿರ್ತಕ್ಕಂತಹ ಆಚಾರ್ಯ ಪದ ನಾಮ ರೂಪಗಳ ಕೊಳೆಯ ಕೊಳೆ. ನಾಮ ರೂಪಗಳ ಕೊಳೆಯನ್ನು ತೊಳೆದೆ, ನಾಮ ರೂಪಗಳ ಕೊಳೆಯನ್ನು ತೊಳೆದೆ ಅರಿವಿನ ತಿಳಿ ನೀರಲ್ಲಿ, ಅರಿವಿನ ತಿಳಿ ನೀರಲ್ಲಿ ಕುಲದ ನೆರಳು ಕಾಣುತ್ತದೆ. ನಾ ಕುಡಿದೆ ಸಮತೆಯ ಅಮೃತ, ಅರಿವಲಿ ಬೆರೆತೆ ಅರಿವಾಗಿ, ಅರಿವಲಿ ಬೆರೆತೆ ಅರಿವಾಗಿ. ನಾಮ ರೂಪಗಳ ಕೊಳೆಯನ್ನು ತೊಳೆದೆ, ನಾಮ ರೂಪಗಳ ಕೊಳೆಯನ್ನು ತೊಳೆದೆ ಅರಿವಿನ ತಿಳಿ ನೀರಲ್ಲಿ, ಅರಿವಿನ ತಿಳಿ ನೀರಲ್ಲಿ ಕುಲದ ನೆರಳು ಕಾಣದು, ಕುಲದ ನೆರಳು ಕಾಣದು. ನಾ ಕುಡಿದೆ ಸಮತೆಯ ಅಮೃತವಾ, ನಾ ಕುಡಿದೆ ಸಮತೆಯ ಅಮೃತವಾ, ಅರಿವಲ್ಲಿ ಬೆರೆತೆ ಅರಿವಾಗಿ,
ಅರಿವಲ್ಲಿ ಬೆರೆತೆ ಅರಿವಾಗಿ 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 ಧನ್ಯವಾದಗಳು. 84 ಜನ ಸಿದ್ಧರಲ್ಲಿ ಕೇವಲ ಪುರುಷರಷ್ಟೇ ಇಲ್ಲ, ಅವರಲ್ಲಿ ಬಹಳಷ್ಟು ಜನ ಮಹಿಳೆಯರು ಇದ್ದರು. ಅವರಲ್ಲಿ ಕಂಕಾಲ ಮತ್ತು ಮೇಖಲ ಎನ್ನುವಂತಹ ಇಬ್ಬರು ಸಹೋದರಿಯರಿದ್ದರು. ಇವರಿಗೆ ಜಾಲಂಧರ್ ಕಾನಪ್ಪ ಅವರಿಂದ ದೀಕ್ಷೆ ಆಗಿದೆ. ಕಡೆಗೆ ಎಷ್ಟು ಆ ಒಂದು ಸಾಧನೆಯಲ್ಲಿ ಮುಂದುವರಿತಾರೆ ಅಂತಂದ್ರೆ, ನಮ್ಮ ಅಹಂಕಾರದ ತಲೆಯನ್ನ ಕತ್ತರಿಸಿ, ಅಂದ್ರೆ ಅರಿವಿನಿಂದ ಕತ್ತರಿಸಿ ಗುರುವಿನ ಪಾದಕ್ಕೆ ಇಟ್ಟು ಎನ್ನುವಂತಹ ಒಂದು ಚಿಂತನೆ, ಒಂದು ಕಥೆ ಇದೆ. ಅಂತಹ ಕಂಕಾಲ ಸಿದ್ಧರ ಒಂದು ಚರ್ಯ ಪದ, ಜಾತಿ ಕುಲದ ಬಂಧನ ಅರಿತೆ. ಜಾತಿ ಕುಲದ ಬಂಧನ ಅರಿತೆನು, ಜಾತಿ ಕುಲದ ಬಂಧನ ಅರಿದೆನು. ಬಯಲ ಸಂತೆಯಲ್ಲಿ ಮೈಲಿಗೆ ಎಂಬ ಮಾತನ್ನು ಮೆಟ್ಟಿದೆ. ಬಯಲ ಸಂತೆಯಲ್ಲಿ ಮೈಲಿಗೆ ಎಂಬ ಮಾತನ್ನು ಮೆಟ್ಟಿದೆ. ನಿನ್ನೊಳಗಿನ ಸೂರ್ಯ ಒಬ್ಬನೇ, ಎಲ್ಲರಿಗೂ ಒಬ್ಬನೇ. ಒಳಗಿನ ಜ್ಯೋತಿಯು ಎಲ್ಲರಿಗೂ ಒಂದೇ. ಒಳಗಿನ ಜ್ಯೋತಿಯು ಎಲ್ಲರಿಗೂ ಒಂದೇ. ಬೆಳಕಿನೊಳಗೆ ಕುಲವ ಹುಡುಕುವೆಯ ಮೂಢ, ಬೆಳಕಿನೊಳಗೆ ಕುಲವ ಹುಡುಕುವೆಯ ಮೂಢ. ಜಾತಿ ಕುಲದ ಬಂಧನ ಹರಿದೆನೋ, ಜಾತಿ ಕುಲದ ಬಂಧನ ಹರಿದೆನೋ. ಬಯಲ ಸಂತೆಯಲ್ಲಿ ಮೈಲಿಗೆ ಎಂಬ ಮಾತಾ ಬೆಟ್ಟಿದೆ. ಜಾತಿ ಕುಲದ ಬಂಧನ ಹರಿದೆನೋ, ಜಾತಿ ಕುಲದ ಬಂಧನ ಹರಿದೆನೋ. ಬಯಲ ಸಂತೆಯಲ್ಲಿ ಮೈಲಿಗೆ ಎಂಬ ಮಾತಾನ ಮೆಟ್ಟಿದೆ. ಒಳಗಿನ ಸೂರ್ಯ ಒಬ್ಬನೇ ಎಲ್ಲರಿಗೂ, ಒಳಗಿನ ಸೂರ್ಯ ಒಬ್ಬನೇ ಎಲ್ಲರಿಗೂ. ಒಳಗಿನ ಜ್ಯೋತಿಯೂ ಎಲ್ಲರಿಗೂ ಒಂದೇ, ಒಳಗಿನ ಜ್ಯೋತಿಯೂ ಎಲ್ಲರಿಗೂ ಒಂದೇ. ಬೆಳಕಿನೊಳಗೆ ಕುಲವ ಹುಡುಕುವೆಯ ಮೂಢ, ಬೆಳಕಿನೊಳಗೆ ಕುಲವ ಹುಡುಕುವೆಯ ಮೂಢ. ಬೆಳಕಿನೊಳಗೆ ಕುಲವ ಹುಡುಕುವೆಯ ಮೂಢ, ಬೆಳಕಿನೊಳಗೆ ಧನ್ಯವಾದಗಳು. ನಮ್ಮ ಮುಂದಿನ ಒಂದು ಪರಿಕಲ್ಪನೆ ಅಹಂಕಾರವನ್ನು ಕುರಿತಂತೆ ಈ ಅನುಭಾವಿಗಳ ಚಿಂತನೆ ಏನಿದೆ. ಭಾರತೀಯ ಅನುಭಾವಿ ಪರಂಪರೆಯಲ್ಲಿ ಅಹಂಕಾರವನ್ನು ಸಂಪೂರ್ಣವಾಗಿ ಕರೆಯುವುದು ಆಧ್ಯಾತ್ಮಿಕ ಸಾಧನೆಯ ಅತ್ಯಂತ ಮೊದಲ ಮತ್ತು ಪ್ರಮುಖವಾದ ಹೆಜ್ಜೆಯಾಗಿದೆ. ಸಾಧಕನಿಗೆ ಅಹಂಕಾರ ಸಾಧನೆಯ ಹಾದಿಯ ಪರಮಶಕ್ತಿ. ಕೇವಲ ಪುಸ್ತಕಗಳನ್ನು ಓದುವುದರಿಂದ, ಮಂತ್ರಗಳನ್ನು ಗುಣುಗುವುದರಿಂದ ಅಹಂಕಾರ ಹುಟ್ಟುವುದಿಲ್ಲ. ಬದಲಿಗೆ ನನಗೆ ಎಲ್ಲವೂ ತಿಳಿದಿದೆ ಎಂಬ ಅಹಂಕಾರ ಬೆಳೆಯುತ್ತದೆ. ತರ್ಕ ಮತ್ತು ಪಾಂಡಿತ್ಯದ ಬೌದ್ಧಿಕ ಅಹಂಕಾರವನ್ನು ಕಳಚಿಕೊಳ್ಳದವರೆಗೂ ಸಿದ್ಧಿಯ ಕದ ತೆರೆಯದು. ಶರೀಫರ ಒಂದು ತತ್ವಪದವನ್ನು ಗೆಳೆಯ ನಾನು ಹೌದಾ? ನಾನಾ ಎಂಬುದು ನಾನಲ್ಲ, ಈ ಮಾಯೆಯ
ಜನ್ಮವು ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾರಾಯಣ ಪರ ಬ್ರಹ್ಮ ಸದಾಶಿವ ನೀನೆಣಿಸುವ ಗುಣ ನಾನಲ್ಲ. ನಾರಾಯಣ ಪರ ಬ್ರಹ್ಮ ಸದಾಶಿವ ನೀನೆಣಿಸುವ ಗುಣ ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನರದೇಹವಿದು ನಾನಲ್ಲ, ಜರಮರಣಾದಿಯು ನಾನಲ್ಲ. ನರದೇಹವಿದು ನಾನಲ್ಲ, ಜರಮರಣಾದಿಯು ನಾನಲ್ಲ. ವರವೈಭವ ಸಂಸಾರದ ಸವಿಸುಖ ವರವೈಭವ ಸಂಸಾರದ ಸವಿಸುಖ ಮರನಾಯಕನ ನಾನಲ್ಲ. ಮರನಾಯಕನ ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ಮಾತಾ ಪಿತ ಸುತ ನಾನಲ್ಲ, ಗುರುನಾಥನಾದವ ನಾನಲ್ಲ. ಮಾತಾ ಪಿತ ಸುತ ನಾನಲ್ಲ, ಗುರುನಾಥನಾದವ ನಾನಲ್ಲ. ಜಾತಿ ಗೋತ್ರಗಳು ನಾನಲ್ಲ. ಆ ಜಾತಿ ಗೋತ್ರಗಳು ನಾನಲ್ಲ. ಬಹು ಪ್ರೀತಿಯ ಸತಿಸುತ ನಾನಲ್ಲ. ಬಹು ಪ್ರೀತಿಯ ಸತಿಸುತ ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನಾ ರೂಪವು ನಾನಲ್ಲ. ನಾಶಿಸುನಾಳ ದೇಶನ ಬಿಡಲಿಲ್ಲ. ನಾನಾ ರೂಪವು ನಾನಲ್ಲ, ನಾಶಿಸುನಾಳ ದೇಶನ ಬಿಡಲಿಲ್ಲ. ನಾ ಅಳಿಯದೆ ನಾ ಉಳಿಯಲಾರದು. ಆ ನಾ ಅಳಿಯದೆ ನಾ ಉಳಿಯಲಾರದು. ನೀ ಎಣಿಸುವ ಗುಣ ನಾನಲ್ಲ. ನೀ ಎಣಿಸುವ ಗುಣ ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾರಾಯಣ ಪರ ಬ್ರಹ್ಮ ಸದಾಶಿವ ನೀ ಎಣಿಸುವ ಗುಣ ನಾನಲ್ಲ. ನೀ ಎಣಿಸುವ ಗುಣ ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನಾ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನಾ ಎಂಬುದು ನಾನಲ್ಲ. ನಾನಾ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು